ನಾಯಕ್ ಅವರು ಸುಮಾರು ನಾನು ಎಷ್ಟು ಸಲ ನೋಡಿದೆ ಅಂದರೆ ಅಪ್ಪಾಜಿ ಜೊತೆ ಮಾತಾಡೋದು. ಆದರೆ ಒಂದು ದಿವಸ ಅವ್ರು ಮಾತಾಡೋ ಟೈಮಲ್ಲಿ ಯಾವತ್ತೂ ನಮ್ಮ ಹತ್ರ ಏನೂ ಹಂಚ್ಕೊಂಡಿರಲಿಲ್ಲ ಅವರು. ಅಪ್ಪಾಜಿ ಇದನ್ನು ಹೇಳ್ತಾರೆ, ಇದನ್ನು ಮಾಡ್ತಾರೆ ಅಂತ. ಅಪ್ಪಾಜಿ ಆಗಿ ಒಂದು 2 ಇಯರ್ಸ್ ಅವರು ಸಿಕ್ಕಿಲ್ಲ ನಮಗೆ. ಅವ್ರಿಗೆ ಹೇಳಿದ್ರಲ್ಲ ಒಂಥರ ಒಂದು ಖಾಲಿ ಆಗಿಬಿಡ್ತು ಜೀವನ ಅಂತ, ಆ ಥರ ಸಿಕ್ಕಿರಲಿಲ್ಲ. ಆಮೇಲೆ ಮನೆಗೆ ಬಂದಾಗೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡೋರು ನನ್ನ ಜೊತೆ, ನನ್ನ ಹೆಂಡತಿ ಜೊತೆ. ಮನೇಲಿ ಮಾತಾಡಿ ಕೂತ್ಕೊಂಡು ಡೋರ್ ಹತ್ರ ಬರ್ತಿದ್ವಿ, ಅಲ್ಲೊಂದು ಅರ್ಧ ಗಂಟೆ ಮಾಡೋರು. ತಿರ್ಗಿ ಅಲ್ಲಿಂದ ಗೇಟ್ ಹತ್ರ ಬರ್ತಾರೆ, ಅಲ್ಲೊಂದು ಅರ್ಧ ಗಂಟೆ ಮಾಡೋರು. ಈ ಥರ ಅಪ್ಪಾಜಿ ಮಾತು ಎತ್ಕೊಂಬಿಟ್ರೆ ನಮ್ಮನ್ನೇ ಬಿಡ್ತಾನೆ ಇರಲಿಲ್ಲ. ತುಂಬ ವಿಷಯ ನನಗೆ ಗೊತ್ತಿಲ್ಲದಿರೋ ವಿಷಯನ ಅವ್ರ ಹತ್ರ ತಿಳ್ಕೊಂಡೆ. ನಾನೇನು ಗೇಜ್ ಮಾಡ್ತೀನಿ ಅಂದರೆ ಗಂಡ ಹೆಂಡತಿ, ತಂದೆ ತಾಯಿ, ಅಪ್ಪ ತಾಯಿ ಮಕ್ಕಳ ಸಂಬಂಧ, ಆ ಥರದ ಸಂಬಂಧಗಳು ಬೇಕಾದಷ್ಟಿದೆ. ಆದರೆ ಫ್ರೆಂಡ್ಶಿಪ್, ಜನ್ರೇಷನ್ ಗ್ಯಾಪ್ ಇರೋವಂಥ ಫ್ರೆಂಡ್ಸ್ ಅಂತಾರಲ್ಲ, ಅಂದರೆ ಅಪ್ಪಾಜಿ ರಾಮಸ್ವಾಮಿನ ತುಂಬ ಸ್ನೇಹಿತರು, ಅದು ಒಂಥರ ಅವರು ವಯಸ್ಸಿನಲ್ಲಿ ಆದಂಥ ಸ್ನೇಹಿತರು. ಆದರೆ ಅಪ್ಪಾಜಿಯವರು ಪ್ರವೀಣ್ ನಾಯಕ್ ಒಂದು ಸ್ನೇಹ ಆಯ್ತಲ್ಲ, ಅದು ತುಂಬ ಗ್ಯಾಪ್ ಇದೆ. ಪ್ರವೀಣ್ ನಾಯಕ್ ನೀವು ನೋಡ್ತೀರಾ, ಅವರು ಸ್ವಲ್ಪ ಸಿಗರೇಟ್ ಸೇರ್ಕೊಂಡು ಆ ಕಡೆ ಓಡಾಡ್ಕೊಂಡು ಫೋಟೋಗ್ರಾಫರ್ ತಗೊಂಡು ಅಪ್ಪಾಜಿ ಬುಕ್ ಓಪನ್ ಮಾಡಿದ್ರೆ ಒಂದು ಕಡೆ ಅಪ್ಪಾಜಿನ ಇರೋದು, ಇನ್ನೊಂದು ಕಡೆ ಒಂದು ಹುಡುಗಿ ಅರ್ಧ ಬರದೆ ಬಟ್ಟೆ ಹಾಕೊಂಡು ಇರೋದಂತ. ಅಂದರೆ ನೋಡಿ, ಬಟ್ ಸ್ನೇಹ ಅನ್ನೋದಿದೆಯಲ್ಲ, ಇದನ್ನೆಲ್ಲ ಗೆದ್ದು ಬಿಡುತ್ತೆ ಅಂತ ನಾನು ಹೇಳಿದ್ದು. ಅಪ್ಪಾಜಿ ಅವರಲ್ಲಿ ಏನೋ ಒಂದು ಒಳ್ಳೆತನ ಅಂದರೆ ಅವ್ರ ಮನಸ್ಸೊಳಗಡೆ ಏನೇನಿತ್ತಂದ್ರೆ ಯಾರ ಹತ್ರ ಮಾತಾಡೋಕ್ಕಾಗದಿರೋಂಥ ಒಂದು ವಿಷಯಗಳನ್ನ ಅವ್ರ ಹತ್ರ ಹಂಚ್ಕೊಂಡು. ನಾನು ನನ್ನ ಹೆಂಡತಿ ಯಾವಾಗಲೂ ಇಲ್ಲ ರೀ, ಪ್ರವೀಣ್ ನಾಯಕ್ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ ಎಲ್ಲ ವಿಷಯ, ಅವ್ರ ಹತ್ರ ಕೇಳ್ಕೋಬೇಕು ಅಂತ. ಬಟ್ ಯಾವತ್ತೂ ಅವರು ಹೇಳ್ತಿರ್ಲಿಲ್ಲ. ನಮ್ಮ ತಾಯಿ ಆ ಸ್ನೇಹನ ಅರ್ಥ ಮಾಡ್ಕೊಂಡವ್ರು. ಈಚೀಚೆಗೆ ಅಂದರೆ ಅಪ್ಪಾಜಿಯವರು ಒಂದು 73-74 ಇಯರ್ಸ್ ಆದಮೇಲೆ ಸ್ವಲ್ಪ ಅವರಷ್ಟಕ್ಕೆ ಆಗ್ಬಿಟ್ರು. ಅದು ಯಾವಾಗಂದರೆ, ನಾನು ಈ ವಿಷಯ ಯಾವತ್ತೂ ಹೇಳಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಕಾಡಿಂದ ಬಂದಾಗಲೇ ಒಂಥರ ಅವ್ರ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಅಂದರೆ, ಕಾಡಿಗೆ ಕರ್ಕೊಂಡು ಹೋಗಿದ್ರು 3 ತಿಂಗಳಿದೆ, ಅಲ್ಲಿ ಚೆನ್ನಾಗಿದ್ದೆ ಕಂದ ನಾನು ಅಂತ. ಅಂದರೆ ಸಿಸ್ಟಮ್ ಹೊಟ್ಟೋಗಿದೆ ಕಂದ, ನಮಗಲ್ಲ ಈ ಜಾಗ ಅಂತ. ಅಂದರೆ ಇನ್ನೂ ಈ ಭೂಮಿ ನಮಗಲ್ಲ, ನಮಗೆ ಕರೆ ಬಂದ್ಬಿಟ್ಟಿದೆ ಅಂತ ಒಂಥರ ಸೈಲೆಂಟ್ ಆಗಿಬಿಟ್ರು. ಬೇಜಾರಿಲ್ಲ ಕಂದ ನನಗೆ, ಆ ಥರ ಅಷ್ಟು ಕ್ಲೀನಾಗಿ ಹೇಳಿದರು ನನಗೆ. ಅದಾದಮೇಲೆ ಅವರು ತುಂಬ ಸೈಲೆಂಟ್ ಆಗಿಬಿಟ್ಟು, ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಅದನ್ನು ಗೇಜ್ ಮಾಡ್ದಂದ್ರೆ, ಇಲ್ಲ ಈ ಟೈಮಲ್ಲಿ ಯಾರಾದರೂ ಅವ್ರನ್ನ ಕೆರಳಿಸಿ ಮಾತಾಡೋಂಥ ವ್ಯಕ್ತಿ ಬೇಕು ಅಂತ ಪ್ರವೀಣ್ ನಾಯಕ್ ಅವರು ಅಲ್ವಾ ಸರ್, ನಿಮಗೆ ಗಾಡಿ ಕಳಿಸಿ ಎಷ್ಟೋ ಸಲ ಅವ್ರು ಹೇಳೋರು, ಬೇಡಮ್ಮ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ಖಾಲಿ ಗಾಡಿ ಬರಬೇಕು, ಅಲ್ಲಿಂದ ಬರಬೇಕು ತಿರ್ಗಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಅವರು ಅಪ್ಪಾಜಿ ಇಲ್ಲ, ಇಡೀ ನನ್ನ ಸಂತೋಷಕ್ಕೆ ಸುಮ್ಮನೆ ಇರ್ರಿ, ನನ್ನ ಸಂತೋಷಕ್ಕೆ ಬಿಡಿ, ನಂಗೆ ಗೊತ್ತು ನಿಮಗೆ ಬರೋಕ್ಕಾಗುತ್ತೆ, ನಿಮಗೆ ಶಕ್ತಿ ಇಲ್ಲ ಅಂತಲ್ಲ, ನನಗೇನೋ ಸಂತೋಷ ನಮ್ಮ ಆತ್ಮೀಯರನ್ನ ಮನೆಯಿಂದ ಗಾಡಿ ಕಳಿಸಿ ಮನೆಯಿಂದ ಕರೆಸಬೇಕು ಅಂತ ಒಂದು ಸಂತೋಷ ಅಂತ. ಆ ಥರ ಅಮ್ಮ ಅದನ್ನು ಕೊನೆಗಾಲದಲ್ಲಿ ಅಂದರೆ ಅವ್ರು ಏನೇನು ಮಾತಾಡಬೇಕು, ಐ ಥಿಂಕ್ ಪುಸ್ತಕದಲ್ಲಿ ಜಾಸ್ತಿ ಅದೇ ಇರುತ್ತೆ ಅಂತ ಅನಿಸುತ್ತೆ. ನನಗೇನು ಅಪ್ಪಾಜಿ ವ್ಯೂ ಏನು ನೋಡ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ರೀಚ್ ಆದಾಗ ಯಾರೋ ಒಂದು ವ್ಯಕ್ತಿ ಈಗ ಸಿಗರೇಟ್ ಸ್ಮೆಲ್ ಬಂದ ತಕ್ಷಣ ನಿಮ್ಗೆ ಹೆಂಗೆ ಅಂತ ಫೀಲ್ ಆಗುತ್ತೆ, ಅವರು ಅದನ್ನು ಕೇಳ್ತಾರೆ, ಇಲ್ಲೇ ಹೊಡೆದು ಬಿಡ್ರಿ, ಇಲ್ಲೇ ಸೇದ್ ಬಿಡ್ರಿ, ಅದಕ್ಕೋಸ್ಕರ ಯಾಕೆ ಎದ್ದು ಹೋಗ್ತೀರಾ ಅಂತ ಹೇಳಿ. ಅಂದರೆ ಸ್ನೇಹ ನೋಡಿ ಎಲ್ಲದನ್ನೂ ಗೆಲ್ಲುತ್ತೆ ಅಂತ ಹೇಳಿದ್ದು ನಾನು. ಅದು ನಾವು ಎಲ್ಲಿದ್ದೀವಿ, ನಮ್ಮ ಸ್ಟೇಟಸ್ಸು, ನಮ್ಮ ರ್ಯಾಂಕಿಂಗು, ಇದು ಯಾವುದು ನೋಡಲ್ಲ ಅದು. ಅಂದರೆ ಮಗನಲ್ಲಿ ಸ್ನೇಹ ಕಾಣ್ತೀವಿ ಅಂತ ಮಾತಲ್ಲಿದೆ, ಆದರೆ ಮಗನ ವಯಸ್ಸು ನೋಡ್ತಾರೆ ಎಂಥ ಸ್ನೇಹ ಕಂಡಿದ್ರು ನೋಡಿ, ಅವರು ಎಲ್ಲದನ್ನೂ ಹಂಚ್ಕೊಂಡಿದ್ರು ಅಂತ. ಅವ್ರ ಹತ್ರ ಬುಕ್ ಬರುತ್ತೆ ಅಂದರೆ ನನಗೆ ತುಂಬ ಸಂತೋಷ. ಯಾಕೆ ನನಗೆ ಯಾವಾಗಲೂ ಅಷ್ಟೇ, ನನಗೆ ಅಪ್ಪಾಜಿ ಅವರು ಒಂದು ದೊಡ್ಡ ಸಿನಿಮಾ ನಟರು, 200 ಚಿತ್ರ ಮಾಡಿದ್ದಾರೆ, ಅದರಲ್ಲಿ 95% ಸಕ್ಸಸ್ ನೋಡಿದ್ದಾರೆ. ಇದನ್ನು ಜನಕ್ಕೆ ಕೇಳಬೇಕು ಅಂತ ದೇವರಾಣೆಗಳು ನನಗೆ ಆಸೆ ಇಲ್ಲ, ಇದು ದೇವ್ರದ್ದು. ಆ ಸಕ್ಸಸ್ ಹಿಂದೆ ತುಂಬ ಪ್ರೊಡ್ಯೂಸರ್ಸು, ನಿರ್ದೇಶಕರು, ಸ್ಟಾರ್ಸ್ಗಳಾಗಲಿ, ಟೆಕ್ನಿಷಿಯನ್ಸ್ ತುಂಬ ಜನ ಇದ್ದಾರೆ. ಆದರೆ ಆ ವ್ಯಕ್ತಿತ್ವನ ಅವರು ತಗೊಂಡೋದ್ರಲ್ಲ, ಅಪ್ಪಾಜಿ ಅವ್ರ ವ್ಯಕ್ತಿತ್ವ ಅಂದರೆ ಮುತ್ತುರಾಜು ಅನ್ನೋ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ನಾನು ಖಂಡಿತ ಹೇಳ್ತೀನಿ ಅವರೊಬ್ಬರೇ ನಡೆಸ್ಕೊಂಡು ಹೋದರು ಅಂತ. ಅವರು ಎಲ್ಲ ತುಂಬ ವಿಷಯಗಳಿದೆ, ಅವ್ರಿಗೇನು ತಪ್ಪೇ ಮಾಡದೆ ಮಗುವಿಂದ ಹಂಗೇ ಬಂದಿಲ್ಲ, ಅವರಲ್ಲೂ ಇದೆ. ಆದರೆ ಒಂದೊಂದು ಘಟನೆಯಲ್ಲೂ ಕಲಿತಾ ಹೋದರು. ಈಗ ಅವ್ರು ಏನು ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಆ ಟೈಮ್ನ ಅವ್ರ ಲೈಫಿಗೆ ಸ್ಪೆಂಡ್ ಮಾಡಿಬಿಟ್ರೆ ಏನೋ ಸಂಪಾದನೆ ಮಾಡ್ಬಿಡ್ಬಾಯ್ತು. ಬಟ್ ಹಿ ಡಿಂಟ್ ಸಿ ದಟ್. ಇಲ್ಲ, ನನ್ನ ಒಡನಾಟನ ಒಂದು ಪುಸ್ತಕ ರೂಪದಲ್ಲಿ ಇದೊಂದು ಪ್ರೆಸೆಂಟೇಷನ್ ಅಂತ, ಇದೊಂದು ಗಿಫ್ಟು, ಅವ್ರ ಪ್ರೀತಿಯ ಒಂದು ಗಿಫ್ಟ್ನ ಇದ್ರ ಮುಖಾಂತರ ಅವ್ರ ತಂದೆ ತಾಯಿ ಕೈಯಿಂದ ಓಪನ್ ಮಾಡಿಸಿ ತಂದಿದ್ದಾರೆ. ಅದು ತುಂಬ ಸಂತೋಷ ಆಗುತ್ತೆ. ಪ್ರವೀಣ್, ನಮ್ಮದು ಪುಸ್ತಕ ಬರ್ತಿದೆ,
ಬಟ್ ಅಪ್ಪು ಅದು ನೋಡ್ಬಿಟ್ಟು ತಮ್ಮ ಪ್ರವೀಣ್ ಗ್ರೇಟ್ ಪ್ರವೀಣ್, ನೀವು ಎಂಥ ಪುಸ್ತಕ ತಂದ್ರಿ ಪ್ರವೀಣ್ ಅಂತ. ಸೊ ದಿಸ್ ವಿಲ್ ಆಲ್ವೇಸ್ ಬಿ ಈ ಹೃದಯದಲ್ಲಿ ಒಂದು ಜಾಗದಲ್ಲಿ ಇರುತ್ತೆ. ನನ್ನ ಹೆಂಡತಿ ಹೇಳಿದೆ, ಆ ಪುಸ್ತಕ ಎತ್ಕೋಬೇಕಾರ್ರಿ ಇದೆರಡು ನಂದ್ರಿ, ಇದೊಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಅಂತ. ಸೊ ತುಂಬ ಸಂತೋಷ ಪ್ರವೀಣ್, ನೀವು ತಂದರೆ, ನಾವು ಬುಕ್ ತಂದಷ್ಟೇ ನನಗೆ ತುಂಬ ಸಂತೋಷ. ಇದು ನಿಮ್ಮ ಅದು ಏನು ಕೊಡುತ್ತೆ ಮಾರಾಟ ಇದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಿಮಗೆ ಒಳ್ಳೆ ತೃಪ್ತಿ ಕೊಡಲಿ, ನಿಮ್ಮ ಗಂಡ ಹೆಂಡತಿ ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ತುಂಬ ಟೈಮ್ ತಗೊಂಡಿದೆ, ದಯವಿಟ್ಟು ಕ್ಷಮಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ.